ಇದು ಕ್ರಿಕೆಟ್ ಪ್ರೇಮಿಗಳಿಗೆ ಗುಡ್ ನ್ಯೂಸ್. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅತಿದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಆಗ್ತಾ ಇದೆ. ಇವತ್ತು ದೇಶದ ಎರಡನೇ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಸಿಎಂ ಸಿದ್ದರಾಮಯ್ಯ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಹಾಗಿದ್ರೆ ಈ ಕ್ರಿಕೆಟ್ ಕ್ರೀಡಾಂಗಣ ಆರಂಭ ಯಾವಾಗ, ಹೇಗಿರಲಿದೆ ಈ ಸ್ಟೇಡಿಯಂ? ಹೌದು, ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಗ್ರಾಮದಲ್ಲಿ ಬರೋಬ್ಬರಿ 80,000 ಆಸನ ಸಾಮರ್ಥ್ಯವಿರುವ ಭಾರತದ ಎರಡನೇ ಅತಿದೊಡ್ಡ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ತಲೆ ಎತ್ತಲಿದೆ. ಕರ್ನಾಟಕ ಗೃಹ ಮಂಡಳಿ ಕೆಎಚ್ಪಿ ವತಿಯಿಂದ ಬರೋಬ್ಬರಿ 75 ಎಕರೆ ಜಾಗದಲ್ಲಿ ಸುಮಾರು 943.46 ಕೋಟಿ ರೂಪಾಯಿ ಭಾರಿ ವೆಚ್ಚದಲ್ಲಿ ಈ ಅತ್ಯಾಧುನಿಕ ಸ್ಟೇಡಿಯಂ ನಿರ್ಮಾಣ ಆಗ್ತಾ ಇದೆ. 80,000 ಆಸನಗಳ ಬೃಹತ್ ಸಾಮರ್ಥ್ಯ ಹೊಂದಿರುವ ಈ ಕ್ರೀಡಾಂಗಣವು ಹಗಲು ರಾತ್ರಿ ಪಂದ್ಯಗಳಿದ್ರು ಸಂಪೂರ್ಣ ಬೆಳಕು ಹೊಂದಿರಲಿದೆ. ಈ ಹೈಟೆಕ್ ಒಳಾಂಗಣ ಕ್ರೀಡಾಂಗಣದಲ್ಲಿ ತಂಡದ ಆಟಗಾರರಿಗೆ ಲಾಕರ್ ರೂಮ್ಗಳು ಮತ್ತು ಸೌಲಭ್ಯಗಳು, ವಿಐಪಿ ಲಾಂಚ್ಗಳು, ಕಾರ್ಪೊರೇಟ್ ಬಾಕ್ಸ್ಗಳು ಮತ್ತು ಅಧ್ಯಕ್ಷೀಯ ಸೂಟ್, ಮಾಧ್ಯಮ ವಿಭಾಗ ಮತ್ತು ಪತ್ರಿಕಾ ವಿಭಾಗ ಪ್ರೇಕ್ಷಕರಿಗೆ ಅಗತ್ಯ ಸೌಲಭ್ಯಗಳನ್ನು ಹೊಂದಿದೆ. ಯಾವಾಗ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಳ್ತುಳಿತ ದುರಂತ ನಡೀತು, ಆಗ ಆಲೋಚನೆ ಮಾಡಿತು ಈ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಅಂತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಒಟ್ಟಾರೆ ಗುಜರಾತ್ ಬಿಟ್ರೆ ಇಲ್ಲೇ 80,000 ಆಸನಗಳು ಇರೋ ಸ್ಟೇಡಿಯಂ ನಿರ್ಮಾಣ ಆಗ್ತಿದೆ.